ವಿದ್ಯಾ ಪ್ರದಕ್ಷಿಣೆ ಹಾಕ್ಬಮ್ಮ. ಹಾ. ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನ್ಸ್ಕೊಂಡು ಅವನಿಗೆ ಸುಖ ಸಂತೋಷ ಆರೋಗ್ಯ ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತ. ಐ ಲವ್ ಯು. ವಿದ್ಯಾ, ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲೋದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡು ಈ ತರ ನಿಲ್ಬೇಡ. ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೆ ನಿನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ. ಆಗುದಿಲ್ಲ ಇಲ್ಲ. ആകാത്. ಎಂದ ಮೊಳೆ ಮನುಷ್ಯಾರೇ ಹೊರತನ ಪ್ರೀತಿಸಿ ಪ್ರೀತಿಯೇ ದೈವ ಅಂತ ಮನಸ್ಸು ಕೊಟ್ಟು ഇപ്പ ദൈവത്തെ മുൻപ് വന്ന് വേറെ ആൾക്ക് அந்த മനസ്സിലെ ജാഗ കൊടുക്കണമെന്നാ എങ്ങനെ സാധ്യം? നോക്കു വിദ്യ, ನಿನಗೆ വേണ്ട ಅಂದ ಕೂಡಲೇ ಮನಸ್ಸಿನಿಂದ ಆ ಪ್ರೀತಿ ಹೋಗಿಬಿಡುದಿಲ್ಲ. ಯಾಕೆ ಗೊತ್ತಾ? ಆ ಪ್ರೀತಿ ನಿನ್ನ ಕೇಳಿ ಹುಟ್ಟಿರುವುದಿಲ್ಲಲ್ಲ. ನಿಂಗ ரெண்டு ஆளு ಒಬ್ಬರಿಗೆ ಒಬ್ಬರು ಪ್ರಾಣಕ್ಕಿಂತ ಅಧಿಕಮ ಪ್ರೀತಿ ಮಾಡಿದಿರಾ, ಅದು ಎನಕ್ಕರಿಯು. ಆನಾ ಇದು ನಿನಗೆ ಯಾಕೆ ಗೊತ್ತಾಗಿಲ್ಲ? எனக்கு ಮನಸ್ಸಿಲಾಯಿಲ್ಲ. ನೋಡಮ್ಮ, ಪ್ರೀತಿಲಿ ನಾನೇ ಗೆಲ್ಬೇಕು ಅನ್ನೋ ಅಹಂ ಇರಬಾರ್ದು. ಯಾಕೆ ಹೇಳು? ಆ ಸೋಲು ಗೆಲುವು ಒಬ್ಬ ವ್ಯಕ್ತಿದಾಗಿರಲ್ಲ, ಪ್ರೀತಿದಾಗಿರುತ್ತೆ. ವಿದ್ಯಾ, ಮನಸ್ಸು ಕೊಟ್ಟೊಂದ್ ಜೊತೆ ಬಾಳಿದ್ರೆ ಅದು ಸಂಸಾರ, ಬೇರೆ ಅವನ ಜೊತೆ ಬಾಳಿದ್ರೆ ಅದಕ್ಕೆ ಅರ್ಥನೇ ಬೇರೆ ಇರುತ್ತೆ. ಇದನ್ನೆಲ್ಲ ನೀನ್ ನನ್ನ ತಮ್ಮನ್ನ ಮದ್ವೆ ಆಗ್ತೀಯ ಅಂತ ಸ್ವಾರ್ಥದಿಂದ ನಾನು ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರೆ ಸರಿ ಹೋಗಲ್ಲ. ಆದ್ರೆ ನಿನ್ ಮನ್ಸಿಗೆ ಮೋಸ ಮಾಡ್ಕೋಬೇಡ. ನೋಕು ಮೋಳೆ, ನೀವಿಬ್ಬರೂ ಪ್ರೀತಿ ಮಾಡಿದಿರಾ, ಏದೋ ಒಂದು ಕಾರಣಕ್ಕೆ ಜಗಳ ಮಾಡಿದಿರಾ. ಇದ್ರಲ್ಲಿ ನಿಂದೇ ತಪ್ಪುನೆ ನಾ ಪರೆಯಲೇ. ಆಣ ನಾ ಮಾಡಿದ್ದೇ ಸರಿ ಅಂತ ಹೇಳುದು ಸರಿಯಿಲ್ಲ. ದಿನ ದಿನ ನೀನು ಹೆಣದ ಬಲೆಯಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ತಿದ್ದೆ ಮೋಳೆ. ಇದು ಸರಿ ಇಲ್ಲ ಮೋಳೆ, ಇದು ಒಳ್ಳೇದಿಲ್ಲ. ವಿದ್ಯಾ, ಚಂದುಗಿಂತ ಒಳ್ಳೆ ಗಂಡು ನಿನಗ್ ಸಿಗಲ್ಲ ಕಣೆ. ಇದನ್ನ ನಾನು ನಿನ್ ತಂಗಿಯಾಗಿ ಹೇಳ್ತಾ ಇಲ್ಲ. ಹೆಣ್ಣಾಗಿ ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ, ಬೇಗ ಒಂದು ನಿರ್ಧಾರಕ್ಕೆ ಬಾ. ನಾಳೆನೆ ಮದ್ವೆ.